ಅದಕ್ಕೆ ಇಲ್ಲಿಂದ ರೆಕಮೆಂಡೇಶನ್ ಇವು ಪದೇ ಪದೇ ಲೆಟರ್ ಬರೀತಾರೆ ಕೇಂದ್ರ ಸರ್ಕಾರಕ್ಕೆ. ECM ಗೊತ್ತಿಲ್ದಿರ ಕೆಲವು ನಡೆದೋತಾವ, ಏನ್ ಮಾಡೋಕ್ಕಾಗಲ್ಲ. ರಾಡಾರ್, ಅವ್ರ ರಾಡಾರೇ ದೊಡ್ಡ ರಾಡಾರು, ಅದು ಒಂದು ಇಸ್ರೇಲ್ ರಾಡಾರ್. ಅದು ಈಗ ಇರಾನ್ ಅವ್ರು ಹಾಕ್ತಾವ್ರಲ್ಲ, ಇಸ್ರೇಲ್ ಗೊತ್ತಿಲ್ಲದಂಗೆ. ಮುಖ್ಯಮಂತ್ರಿಗಳ ಗಮನಕ್ಕೆ ಬಾರದಲ್ಲಿ ಇದೆಲ್ಲ ನಡೆದಿದೆ ಅಂದ್ರೆ ಅದ್ರ ಇನ್ನೆಂತ ರಾಡಾರ್ ಇರ್ಬೋದು ಸರ್. ಉಪಮುಖ್ಯಮಂತ್ರಿದೇ ದೊಡ್ಡ ಕ್ಷಿಪಣಿ, ಅದ್ರ ಜೊತೆ ಅವ್ರು ಆ ರಾಡರಿಗೆ ಅವ್ರು ಸಿಗ್ತಾ ಇಲ್ಲ ಅಂತಂದ್ರೆ ಅದು ಇನ್ನು ಹೆಂಗಿರ್ಬೋದು ಅಂತ. ಆ ಟೆಕ್ನಾಲಜಿ ಸ್ವಲ್ಪ ಬೇಕಾಗತ್ತೆ ನಮಗೆ. ಅಲ್ಲ, ಅವ್ರದ್ದು ಒಂದು ಎಲ್ಲ ಒಂದ್ ಕಡೆ ಸಾಫ್ಟ್ ಇರ್ಬೇಕು. ಅವರು DK ಶಿವಕುಮಾರ್ ಒಂದ್ ಸ್ವಲ್ಪ ಸಾಫ್ಟ್ ಇದ್ದಾರೆ ಈ ವಿಚಾರವಾಗಿ. ಯಾಕೆಂದ್ರೆ ಅವ್ರು ಹೇಳಿದ್ದಾರೆ ಕಟ್ಟಡಗಳ ಎತ್ತರದ ಮಿತಿ ಪರಿಶೀಲನೆ ಅಂತ. ಕೆಲವು ಸರಿ ಮೌನವೂ ಸಮ್ಮತಿಯನ್ನ ಸೂಚಿಸುತ್ತೆ. ಇಷ್ಟೆಲ್ಲ ಅವರು ಕರಪ್ಷನ್ ಅಂತ ಹೇಳ್ತಾ ಇದ್ರು, ಇದೆಲ್ಲ ಹೇಳಿದಾಗ DK ಶಿವಕುಮಾರ್ ಅವರು ಮೌನವಾಗಿದ್ದಾರೆ ಅಂದ್ರೆ ಸಮ್ಮತಿ ಅಂತ ಹೇಳೋದು ಅಥವಾ ಎಲ್ಲದಕ್ಕೂ ನಂದು ಒಪ್ಪಿಗೆ ಅಂತ ಹೇಳೋದು ಏನು ಅಂತ. ಸುನೀಲ್ ಅಣ್ಣ, ನಿಮಿಷ, ನಾನು ನಿನಗೂ ಉತ್ತರ ಕೊಡಕ್ಕೆ ದೇವ್ರ ಶಕ್ತಿ ಕೊಟ್ಟಿದ್ದಾನೆ, ಅವ್ರಿಗೂ ಗೊತ್ತದ. ಈಸ್ ಎ ಲೀಡರ್ ಆಫ್ ದಿ ಅಪೋಸಿಷನ್, ಐ ಶುಡ್ ನಾಟ್ ಡಿಸ್ಟರ್ಬ್ ಯು. ರಿಪ್ಲೈ ಕೊಡೋಕೆ ಕೊಡ್ತೀನಿ. ಏನು ಮಧ್ಯ ಎದ್ದು ನಿಂತ್ಕೊಂಡು ಮಾತಾಡಿದ್ರೆ ಇನ್ ಲೀಡರ್ ಆಫ್ ದಿ ಅಪೋಸಿಷನ್ ಮಾತಾಡೋಕು ಸುಮ್ಮನೆ ಡಿಸ್ಟರ್ಬ್ ಮಾಡೋದು ಬೇಡ. ಕೊಡ್ತೀನಿ, ಬೇಕಾದ್ರೆ ಒಂದೊಂದು ಪಾಯಿಂಟ್ಗೂ ಉತ್ತರ ಕೊಡಕ್ಕೆ ನನ್ಗೇನು ಪೇಪರ್ ಏನು ಬೇಡ. ನಾವು ನಿಮ್ಮ ಆಡಳಿತದಲ್ಲಿ ಹೆಂಗ್ ನಿರೀಕ್ಷೆ ಮಾಡಿದ್ವಿ ಅಂದ್ರೆ, ಮೊನ್ನೆ ಈ ಖಾತಾದ ವಿಷಯ ಮಾತಾಡಿದಾಗ ಸಾಕ್ಷಿ ಇದೆಯಾ ಎಲ್ಲಿದೆ ಅಂತ ಕೇಳಿದ್ರಿ. ಒಂದ್ ನಿಮಿಷ ಆನ್ಸರ್ ಮಾಡಿ. ಈ ತರದೊಂದು ದಾಖಲೆ ಸಮೇತ ಅವ್ರು ಕೊಟ್ಟಾಗ ನಿಮ್ಮ ಆಡಳಿತ ಚೆನ್ನಾಗಿದೆ ಅಂತ ಆಗಿದ್ರೆ ನೀವು ಸ್ಪಾಟ್ ಅಲ್ಲಿ ಸಸ್ಪೆಂಡ್ ಮಾಡ್ತೀರಿ ಎದ್ ನಿಂತ್ಕೊಂಡು ಅಂತ ಹೇಳ್ತಾ ಇದ್ದೆ, ಅನ್ಕೊಂಡಿದ್ದೆ. ನೀವು ಅದನ್ನ ಏನು ಮಾಡ್ತಾ ಇಲ್ಲ ಅಂತಂದಾಗ ಸುಮ್ನೆ ನಾನು ಒಬ್ಬ ನೀವು ಇದ್ರಲ್ಲಿ ಏನು ಭಾಗಿಯಲ್ಲ, ಅದೇ ಸಮ್ಮತಿ ಇದೆಯಾ ಅಂತ ಅಷ್ಟೇ. ನಿಮ್ ಸಮ್ಮತಿ ಇರ್ಬೇಕಷ್ಟೇ, ನಮ್ ಸಮ್ಮತಿ ಇಲ್ಲ. ಈಗೂ ಫೋನ್ ಪೇ ಕೊಟ್ಟಿದ್ದಾರೆ, ಎಲ್ಲದೂ ಕೊಟ್ಟಿದ್ದಾರೆ, ಇನ್ನೇನ್ ಬೇಕು, ಇನ್ನೇನ್ ದಾಖಲೆ ಬೇಕು? ಉತ್ತರ ಕೊಡೋ ಟೈಮಲ್ಲಿ ಉತ್ತರ ಏನ್ ಬೇಕೋ ನಾನು ಹೇಳ್ತೀನಿ. ಈಗ ಯಾಕೆ ಸುಮ್ಮನೆ ಬೇಕಾದ್ರೆ ಡಿಸ್ಟರ್ಬ್ ಮಾಡುವಂತ ಅಂದ್ರೆ ಎಲ್ಲರೂ, ನಾನೊಬ್ನೇ ಅಲ್ಲ, ಇಲ್ಲಿ ಇರೋರೆಲ್ಲ ಎದ್ದು ನಿಂತ್ಕೋತಾರೆ, ಆಲ್ ಬೇಕಾದ್ರೆ ಎದ್ದು ನಿಂತ್ಕೋತಾರೆ. ನಾನು ಸುಮ್ನೆ ಮಾತಾಡಕ್ ಬಿಟ್ಟಿದ್ದೀನಿ. ಇವತ್ತು ಅವ್ರನ್ನ ನಿಲ್ಸ್ಕೊಳ್ಳಿ, ಅವ್ರನ್ನೆಲ್ಲ ಯಾವಾಗ ಬೇಕಾವಾಗ ನಿಲ್ಸ್ಕೊಳ್ಳಿ. ಈ ಆನ್ಸರ್ ಗೆ ನಿಲ್ಸ್ಕೊಳ್ಳೋದು ಬೇಡ ನೀವು. ಅವ್ರಿಗೆ ಯಾವಾಗ ಬೇಕಾವಾಗ ನಿಲ್ಸ್ಕೊಳ್ಳಿ, ಏನ್ ತೊಂದ್ರೆ ಇಲ್ಲ. ಉತ್ತರ ಕೊಡಿ. ಈಗ ಎಲ್ಲರೂ ಮಾತಾಡ್ತಿರಲ್ಲ, ಅಧ್ಯಕ್ಷರೇ, ನಮ್ದೇನು ಗೊತ್ತಿಲ್ಲ, ಅವರು ಹೇಳ್ತೀನಿ ಅಂತ ಹೇಳಿದ್ದಾರೆ.